ಹಾಯ್ ಗಾಯ್ಸ್, ವೆಲ್ಕಮ್ ಟು ಲಿಯಾ ತಸ್ವಿ ವ್ಲಾಗ್ಸ್. ಇವತ್ತಿನ ಸ್ಪೆಷಲ್ ಬಂದು ಕೈಗುಜ್ಜು ಅಥವಾ ಹಸಿಗುಜ್ಜು ಅಂತ ಹೇಳ್ತಾರೆ, ವಿತ್ ರಾಗಿ ಮುದ್ದೆ. ಬನ್ನಿ ನೋಡಿ. ನಾನಿಲ್ಲಿ ಹಸಿ ಕಾಳಲ್ಲಿ ಮಾಡ್ತಿರೋದ್ರಿಂದ ಹಸಿ ಕಾಳು, ಒಂದು ಈರುಳ್ಳಿ, ಒಂದು ಟೊಮೆಟೊ, 4 ಗ್ರೀನ್ ಚಿಲ್ಲಿ, ಒಂದು ಬೆಳ್ಳುಳ್ಳಿ, ಒಂದು ಬದನೆಕಾಯಿ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಫಸ್ಟು ನಾನಿಲ್ಲಿ ಕುಕ್ಕರಿಗೆ ಕಾಳು, ಬದನೆಕಾಯಿ, ಟೊಮೆಟೊ ಎಲ್ಲ ಹಾಕ್ಕೊಂಡು ವಾಶ್ ಮಾಡ್ಕೊತೀನಿ. ನೀವು ಅಷ್ಟೇ, ಎಲ್ಲರೂ ಆಲ್ಮೋಸ್ಟ್ ಇದಕ್ಕೆ ಉಂಡೆ ಬದನೆಕಾಯಿನ ಪ್ರಿಫರ್ ಮಾಡ್ತಾರೆ, ಬಟ್ ನಾನಿಲ್ಲಿ ಇಲ್ಲ ಅಂದ್ಬಿಟ್ಟು ಇದನ್ನು ಹಾಕ್ಕೊಂಡಿದ್ದೀನಿ. ಚಿಲ್ಲಿ ನೋಡಿ ಹಾಕ್ಕೊಳ್ಳಿ, ತುಂಬ ಖಾರ ಇರುತ್ತೆ. ನಾನು ಅದಾದಮೇಲೆ ತೊಳ್ಕೊಂಡು ಸ್ಟವ್ ಹಚ್ಕೊಂಡು ಆ ಕುಕ್ಕರ್ಗೆ ಏನು ಹಾಕಿದ್ದೆ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ವಾಟರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ, ಎಷ್ಟು ಜನಕ್ಕೆ ಮಾಡ್ತೀರಾ ಅದನ್ನು ನೋಡಿಕೊಂಡು ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಇಬ್ಬರಿಗೆ ಮಾಡ್ತಿರೋದ್ರಿಂದ ಇಷ್ಟೇ ತೊಗೊಂಡಿದ್ದೀನಿ. ಚಿಲ್ಲಿ ಯಾವಾಗಲೂ ಅಷ್ಟೇ ನೋಡಿ ಹಾಕ್ಕೊಳ್ಳಿ. ಮತ್ತು ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕಿ ಮುಚ್ತಾ ಇದ್ದೀನಿ. ಒಂದು ವಿಷಲ್ ಸಾಕು, ಯಾಕಂದರೆ ಕಾಳೆಲ್ಲ ಬೆಂದೋದ್ರೆ ಆಮೇಲೆ ಸಿಗಲ್ಲ, ಲೈಕ್ ಅದನ್ನು ಸಪ್ರೇಟ್ ಮಾಡೋದಕ್ಕೆ. ಇಲ್ಲಿ ವಿಷಲ್ ಕೂಗ್ತಿದ್ದಂಗೆ ನಾನಿಲ್ಲಿ ಜೀರಾ ಮತ್ತು ಬೆಳ್ಳುಳ್ಳಿ ಏನಿದೆ ಅದನ್ನು ಕುಟ್ಕೊತಾ ಇದ್ದೀನಿ. ಒಂದು ಪೂರ್ತಿ ಬೆಳ್ಳುಳ್ಳಿ, 1 ಸ್ಪೂನಷ್ಟು ಜೀರಾ ತೊಗೊಂಡು ಅದನ್ನು ಈ ಥರ ಕುಟ್ಕೊತಾ ಇದ್ದೀನಿ. ಮತ್ತು ಜೊತೆಗೆ ಹುಳಿಗೆ ಅಂತ ಹೇಳಿ ಸ್ವಲ್ಪ ನೀರು ಹಾಕ್ಕೊಂಡು ಒಂಚೂರು ಹುಣಸೆಹಣ್ಣನ್ನ ನೆನೆಸಿಡ್ತಾ ಇದ್ದೀನಿ. ಇಲ್ಲಿ ಕುಕ್ಕರ್ ಕೂಡ ಆರಿತ್ತು, ಸೊ ನಾನು ಅದನ್ನು ವಿಷಲ್ನ ತೊಗೊಂಡು ಇವಾಗ ಏನು ನಾನು ಎಲ್ಲ ಬೇಯಿಸ್ಕೊಂಡಿದ್ದೀನಿ, ಅದು ಬದನೆಕಾಯಿ ಆಗಿರಲಿ, ಟೊಮೆಟೊ ಆಗಿರಲಿ, ಗ್ರೀನ್ ಚಿಲ್ಲಿ, ಒಂದು ಸ್ವಲ್ಪ ಕಾಳು, ಒಂದು ಸಪ್ರೇಟ್ ಬೌಲ್ಗೆ ತೊಗೊಂಡು ಈ ಥರ ತೊಗೊತಾ ಇದ್ದೀನಿ. ಇಲ್ಲಿ ತೊಗೊಂಡು ನಾನು ಅದೇನು ಮಿಕ್ಸ್ ಮಾಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಅದ್ರದ್ದು ಮಿಕ್ಸ್ಚರು, ಅದು ಮತ್ತು ಒಂದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಮತ್ತು ಇಲ್ಲಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಏನು ಹಾಕ್ಕೊಂಡಿದ್ದೆ ಇದನ್ನು ಮಿಕ್ಸ್ ಮಾಡಿಕೊಂಡು ಹುಣ್ಸೆಹಣ್ಣು ರಸನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂತ ಅಂದರೆ ಅಲ್ಲಿ ಕಾಳು ಬೆಂದಿರೋ ರಸನೂ ಯೂಸ್ ಮಾಡ್ಕೊಬೋದು. ಚೆನ್ನಾಗಿ ಕಲಿಸ್ಬೇಕು. ಇದೇನೇ ಹಸಿಗೊಜ್ಜು, ತುಂಬ ಟೇಸ್ಟಿಯಾಗಿರುತ್ತೆ. ಈ ವೆದರ್ಗಂತೂ, ಮೋಡ ಮಳೆಲಂತೂ ತುಂಬ ಸಿಂಪಲ್ಲಾಗಿ ತುಂಬ ಹೆಲ್ತಿಯಾಗಿರುತ್ತೆ. ಕಾಂಬಿನೇಷನ್ ಅಂತೂ ನೋಡಿ, ಕಲಿಸ್ತಾ ಯಾವ ಕನ್ಸಿಸ್ಟೆನ್ಸಿಗೆ ಬಂತು. ರೈಸ್ಗಾದರೂ ಸರಿ, ಇಲ್ಲ ಮುದ್ದೆಗಾದರೂ ಸರಿ, ಸೂಪರಾಗಿರುತ್ತೆ ಕಾಂಬಿನೇಷನ್ನು. ನೀವೇ ಒಂದು ಸಲ ಟ್ರೈ ಮಾಡಿ. ಯಾವ ಥರ ಕಾಣಿಸ್ತಿದೆ ನೋಡಿ. ಸಿಂಪಲ್ ಅಂದರೆ ಸಿಂಪಲ್ಲು. ನಿಮಗೆ ಖಾರ ಜಾಸ್ತಿ ಆಗಿದೆ, ನೀವು ಅದು ಕಾಳು ಬೆಂದಿರೋ ರಸ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡ್ಕೊಬೋದು. ಬೇಕಾದರೆ ರೈಸ್ಗೆಲ್ಲ ಇದಕ್ಕೆ ಮೊಸರು ಆ್ಯಡ್ ಮಾಡ್ಕೊತೀನಿ, ಇನ್ನೂ ಸೂಪರಾಗಿರುತ್ತೆ. ಇದೇ ಥರ ಹೆಲ್ತಿ ರೆಸಿಪಿಗೆ ನಿಮಗೇನಾದರೂ ಬೇರೆ ಬೇರೆ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.